ಇವತ್ತು ಬಜೆಟ್ ಅಧಿವೇಶನ ಆರಂಭ ಆಗಿದೆ. ಈ ಬಜೆಟ್ ಅಧಿವೇಶನ 6ನೇ ತಾರೀಕಿನ ಇಂದಿನಿಂದ ಮಾರ್ಚ್ 27ರವರೆಗೆ ನಡೀತದೆ. ಆದರೆ ಈ ಹಿಂದೆ ಗಮನಿಸಿರ್ತಕ್ಕ ಯಾವ ಅಧಿವೇಶನದಲ್ಲಿಯೂ ಸಹಿತ ಯುವಜನರ ಪರವಾಗಿರ್ತಕ್ಕಂಥ ವಿಚಾರಗಳನ್ನ, ಯುವಕರಿಗೆ ಉದ್ಯೋಗ ಕೊಡಬರಾಗಿರ್ಬೋದು, ಯುವಕರನ್ನ ಶ್ರೇಯೋಭಿವೃದ್ಧಿಯ ವಿಚಾರ ಆಗಿರ್ಬೋದು, ನಾಡಿನ ಹಿತವನ್ನು ಕಾಪಾಡುವಂಥ ವಿಚಾರ ಆಗಿರ್ಬೋದು, ಚರ್ಚಿಸುವಲ್ಲಿ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳು ವಿಫಲವಾಗಿದ್ದಾರೆ. ಅವರು ಕೇವಲ ವೈಯಕ್ತಿಕ ಟೀಕೆ, ನನಗೆ ಆಗಂದ್ರು, ನನಗೆ ಈಗಂದ್ರು, ನಿಮ್ಮ ಭ್ರಷ್ಟಾಚಾರ, ಈ ಹಿಂದೆ ಭ್ರಷ್ಟಾಚಾರ, ಈ ರೀತಿಯಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಇಟ್ಟುಕೊಂಡು ಸದನದ ಕಾಲವನ್ನು ಹರಣ ಮಾಡುವುದರ ಜೊತೆಗೆ ನಾಡಿನ ಜನರ ನೆಮ್ಮದಿಯನ್ನು ಕೆಡಿಸಿದ್ದಾರೆ. ಹಾಗಾಗಿ ನಾವು ಯುವ ಜನರು ನಮ್ಮದೇ ಆಗಿರ್ತಕ್ಕಂಥ ಅಧಿವೇಶನವನ್ನ ಬೀದಿಯಲ್ಲಿ ಕುತ್ಕೊಂಡು ಮಾಡ್ತಾ ಇದ್ವಿ. ಈ ಯುವ ಮುಖಂಡರು ಸಹಿತ ಇವತ್ತು ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥವ್ರು 224 ಜನ ಶಾಸಕರು. ಅವರು ಅಲ್ಲಿ ವಿಚಾರಗಳನ್ನ ಮಂಡಿಸೋ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಜನ ನೋಡ್ತಾರೆ ಏನು ಚರ್ಚೆ ಆಗ್ತಾ ಇದೆ ನಾಡಿನ ವಿಚಾರ ಅಂತ. ನಾವು ಸಹಿತ ಏನು ಯುವ ಮುಖಂಡರುಗಳು ಏನಿದ್ದೀವಿ, ನಾವು ಸಹಿತ ಒಂದು 50 ಜನ ಸೇರ್ಕೊಂಡಿದ್ದೀವಿ. ಈ ನಾಡಿನಲ್ಲಿ ಯುವ ನೀತಿಯನ್ನ ರೂಪಿಸುವಲ್ಲಿ, ಉದ್ಯೋಗಗಳನ್ನು ಕೊಡೋದರಲ್ಲಿ ಸರ್ಕಾರ ಯಾವ ರೀತಿ ವಿಫಲ ಆಗಿದೆ, ಅದು ವಿರೋಧ ಪಕ್ಷಗಳು ಸಹಿತ ಯಾವ ರೀತಿ ಆಗಿರ್ತಕ್ಕಂಥ ವಿಫಲತೆಯನ್ನು ಹೊಂದಿದ್ದಾವೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಮುಖಾಂತರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮಾಧ್ಯಮದ ಮುಖಾಂತರ ವಿಷಯವನ್ನು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಯಲ್ಲಪ್ಪ ಹೆಗಡೆ, ಜನಸಾಮಾನ್ಯರ ವೇದಿಕೆ ರಾಜ್ಯ ಸಂಚಾಲಕ. ಇವತ್ತು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಮತ್ತು ಜನಸಾಮಾನ್ಯ ವೇದಿಕೆಗಳು ಜಂಟಿಯಾಗಿ ಒಂದು ಯುವ ಅಧಿವೇಶನವನ್ನು ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಖಾಲಿ ಇರುವಂತ ಎಲ್ಲ ಹುದ್ದೆಗಳನ್ನ ಸರ್ಕಾರಗಳು ಕೂಡಲೇ ಭರ್ತಿ ಮಾಡ್ಕೊಳ್ಬೇಕು. ಮತ್ತೆ ಈಗ ಏನು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಂಡಿದ್ದಾರೆ, 56,432 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸ್ತೀವಿ ಅಂತ. ಅದರಲ್ಲಿ ಬರುವಂತ ಎಲ್ಲ ಕಾನೂನಾತ್ಮಕ ತೊಡಕುಗಳನ್ನು ತಕ್ಷಣ ನಿವಾರಣೆ ಮಾಡಿಕೊಂಡು ಅಧಿಸೂಚನೆಗಳನ್ನು ಹೊರಡಿಸಬೇಕು. ಇಲ್ಲ ಅಂತಂದ್ರೆ ನಾಮಕಾವಸ್ಥೆ ಅಧಿಸೂಚನೆ ಹೊರಡಿಸಿದ ಮೇಲೆ ಅದು ಕೋರ್ಟಿಗೆಲ್ಲ ಹೋಯ್ತು ಅಂತಂದ್ರೆ ಸ್ಟೇ ಆಗಿ ಮತ್ತೆ ನೇಮಕಾತಿ ಪ್ರಕ್ರಿಯೆಗಳು ನೆನಗುದಿಗೆ ಬೀಳ್ತವೆ. ಜೊತೆಗೆ ನೇಮಕಾತಿನಲ್ಲಿ ನಡೆಯುವಂತ ಭ್ರಷ್ಟಾಚಾರ ನಿಲ್ಬೇಕು. ನಿನ್ನೆನೆ ಕೆಎಎಸ್ ಒಂದು ಮುಖ್ಯ ಪರೀಕ್ಷೆ ಫಲಿತಾಂಶ ಬಂದಿದೆ. ಒಂದೇ ಕೊಠಡಿಯಲ್ಲಿ ಇರುವಂತ ಸುಮಾರು 10ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇವತ್ತು ಇಂಟರ್ವ್ಯೂಗೆ ಆಯ್ಕೆಯಾಗಿದ್ದಾರೆ. ಅಲ್ಲಿ ಭ್ರಷ್ಟಾಚಾರ ನಡೆದಿರಬಹುದು ಅಂತ ಎಲ್ಲ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಈಗಲೇ ಸಮಗ್ರ ತನಿಖೆ ಆಗಬೇಕು. ಮತ್ತೆ ಕೆಪಿಎಸ್ಸಿ ಸ್ವಚ್ಛಗೊಳಿಸಬೇಕು. ಕೆಪಿಎಸ್ಸಿ ನೇಮಕಾತಿ ಪ್ರಕ್ರಿಯೆ ಮಾಡ್ಕೊಳ್ಳುವಂತ ಪ್ರತಿಯೊಂದು ಒಂದು ಉದ್ಯೋಗ ಒಂದು ಸಂದರ್ಭದಲ್ಲಿ ಕೂಡ ಇಂಥ ಹಗರಣಗಳು ನಡೀತಾ ಬರ್ತಾ ಇದ್ದಾವೆ. ಹಾಗಾಗಿ ಕೆಪಿಎಸ್ಸಿನ ಸ್ವಚ್ಛಗೊಳಿಸಬೇಕು ಮತ್ತೆ ಪಾರದರ್ಶಕವಾಗಿ ನೇಮಕಾತಿಗಳಾಗಬೇಕು. ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ನಾವು ಬಹಳ ದಿನಗಳಿಂದ ಬೇಡಿಕೆ ಇಡ್ತಾ ಇದ್ದೀವಿ. ಉದ್ಯೋಗಾಕಾಂಕ್ಷಿಗಳಿರುವಂತಹ ಶ್ರೀನಗರ ಆಗಿರ್ಬೋದು, ಸಪ್ತಾಪುರ ಆಗಿರ್ಬೋದು, ಕಲ್ಯಾಣ ನಗರದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಏನು ಮಾನ್ಯ ಒಂದು ಉಸ್ತುವಾರಿ ಸಚಿವರು ಜಗ ನೋಡ್ಕೊಂಡು ಬಂದಿದ್ದಾರೆ, ಶೀಘ್ರದಲ್ಲಿ ಅದನ್ನ ಸ್ಯಾಂಕ್ಷನ್ ಮಾಡಿಬಿಟ್ಟು ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಆಗ್ರಹಿಸ್ತೀವಿ. ಈ ಅಧಿವೇಶನ ಇವತ್ತಿಂದ ಪ್ರಾರಂಭ ಆಗಿದೆ. ಜೊತೆಗೆ ಏನು ನಮ್ಮ ರಾಜ್ಯ ಸರ್ಕಾರದ ಒಂದು ಬಜೆಟ್ ಅಧಿವೇಶನ ನಡೆಯುತ್ತೆ ಮಾರ್ಚ್ 27 ತನಕ ಕೂಡ ಬೇರೆ ಬೇರೆ ತಾಲೂಕುಗಳಲ್ಲಿ ಒಂದು ಜಿಲ್ಲಾಡಳಿತ, ತಾಲೂಕು ಆಡಳಿತದ ಕಚೇರಿಗಳ ಮುಂದೆ ಈ ಒಂದು ಯುವ ಅಧಿವೇಶನ ಮುಂದುವರಿತದೆ. ಭವಾನಿ ಶಂಕರ್, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ರಾಜ್ಯ ಸಹ ಸಂಚಾಲಕ.